ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ. ಸೊ ಇಂದಿನ ರೀಡಿಂಗ್ ಅಲ್ಲಿ ನಿಮ್ಮ ಪರ್ಸನ್ ನೋ ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೋದು, ಸೈಲೆಂಟ್ ಆಗಿರ್ಬೋದು. ನಿಮಗೆ ರಿಲೇಶನ್‌ಶಿಪ್ ಮಾತ್ರ ಅಲ್ಲ, ಒಂದು ಫ್ರೆಂಡ್ ಆಗಿರ್ಬೋದು, ಒಂದು ಗೆಳತಿ ಆಗಿರ್ಬೋದು, ಗೆಳೆಯ ಆಗಿರ್ಬೋದು. ಯಾರೇ ಇದ್ರೂನು ನಿಮ್ಮಿಂದ ದೂರ ಇದ್ದಾರಾ? ತುಂಬಾ ನೋವು ಕೊಡ್ತಾ ಇದ್ದಾರಾ? ಸೊ ನೀವು ಸೈಲೆಂಟ್ ಆಗಿದ್ರೂನು ಅವರು ಜೊತೆಲಿ ಇಲ್ಲ ಅಂತ ನಿಮ್ಗೆ ತುಂಬಾ ನೋವಾಗ್ತಾ ಇದೆಯಾ? ಮೆಸೇಜ್ ಬರ್ತಿಲ್ಲ, ಕಾಲ್ ಬರ್ತಿಲ್ಲ. ಆದ್ರೆ ನಿಮ್ಮ ಮನಸ್ಸು ಮಾತ್ರ ಅವರಲ್ಲೇ ಅಂಟುಕೊಂಡಿದೆ ಅಂತ ಫೀಲ್ ಆಗ್ತಾ ಇದ್ದೀರಾ? ನಿಮ್ಮ ಸೈಲೆನ್ಸ್ ಅವ್ರಿಗೇನು ಅರ್ಥ ಆಗ್ತಾ ಇಲ್ಲ ಅಂತ ತಿಳ್ಕೊಂತಾ ಇದ್ದೀರಾ? ಸೊ, ಅವರು ನಿಜವಾಗಿಯೂ ಮತ್ತೆ ಮಾತನಾಡೋ ಮನಸ್ಥಿತಿಯಲ್ಲಿ ಇದ್ದಾರಾ? ಅಥವಾ ಇದು ಶಾಶ್ವತ ಮೌನವಾ ಅಂತ ನಾವು ತಿಳ್ಕೊಳ್ಳೋಣ. ಈ ರೀಡಿಂಗ್‌ನಲ್ಲಿ ನಾವು ನೋಡೋದು ಏನಂದ್ರೆ, ಅವರು ಯಾವಾಗ ಮೌನ ಮುರಿದು ಮೆಸೇಜ್ ಅಥವಾ ಕಾಲ್ ಮಾಡ್ತಾರೆ? ಅವರ ಒಳಗಿನ ಸತ್ಯ ಏನು? ಮತ್ತು ಯೂನಿವರ್ಸ್ ಏನ್ ಸೂಚನೆ ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ನಿಮ್ಮ ಮನಸ್ಸಲ್ಲಿ ಯಾರಿದ್ದಾರೆ ಅವರ ಹೆಸರನ್ನು 3 ಟೈಮ್ಸ್ ಹೇಳ್ಕೊಂಡು ನೀವು ಈ ರೀಡಿಂಗ್‌ನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ಈ ಕಾರ್ಡ್ಸ್ ಎಲ್ಲ ಶಫಲ್ ಆಯ್ತು. ಓಕೆ, ನಾನು ಇಲ್ಲಿ 3 ಕಾರ್ಡ್ಸ್‌ನ ಪಿಕ್ ಮಾಡ್ತಾ ಇದ್ದೀನಿ ಇವತ್ತು. ಫುಲ್ ಕಾರ್ಡ್ ಬಂದಿದೆ. ಓಕೆ, ಜಡ್ಜ್‌ಮೆಂಟ್ ಕಾರ್ಡ್. ಸೊ ಲೆಟ್ಸ್ ಸ್ಟಾರ್ಟ್. ಮೊದಲಿಗೆ ನಾವು ನೋಡ್ತಾ ಇರ್ಬೋದು ಏಸ್ ಆಫ್ ವಾಂಡ್ಸ್ ಬಂದಿದೆ. ಇದು ಒಂದು ಸಡನ್ ಸ್ಪಾರ್ಕ್ ಕಾರ್ಡ್ ಅಂತ ಹೇಳ್ಬೋದು. ಅವರು ಒಳಗೆ ಒಬ್ಬ ದಿನ ಅದು ನಿಮ್ಮ ಪರ್ಸನ್ ಮೇಲ್ ಆಗಿರ್ಬೋದು, ಫೀಮೇಲ್ ಆಗಿರ್ಬೋದು. ಏನೋ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಸೊ ಏನೋ ನಾನು ವೇಟ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅನ್ನೋ ಫೀಲಿಂಗ್ಸ್ ಬರ್ತಾ ಇದೆ ಅವ್ರಿಗೆ. ಸೊ ನಿಮ್ಮ ಬಗ್ಗೆ ಮಾತಾಡೋ ಆಸೆ ಇದೆ. ಸೊ ಮೆಸೇಜ್ ಮಾಡೋ ಇಂಪಲ್ಸ್ ಕೂಡ ಇದೆ ಅಂತ ಹೇಳ್ಬೋದು. ಈಗ ಆಲ್ರೆಡಿ ಅವರು ಸೊ ರೆಡಿ ಇದ್ದಾರೆ. ನಿಮ್ಮ ಜೊತೆ ಮಾತಾಡೋದಿಕ್ಕೆ ಇರ್ಬೋದು, ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಇರ್ಬೋದು, ಥಾಟ್ಸ್‌ನ ಎಕ್ಸ್‌ಚೇಂಜ್ ಮಾಡೋದಕ್ಕೆ ಇರ್ಬೋದು. ಸೊ ಇದು ಒಂದು ಸಡನ್ ಸ್ಪಾರ್ಕ್ ಅಂತ ಹೇಳ್ಬೋದು. ಆ ಸಡನ್ ಸ್ಪಾರ್ಕ್ ಇಲ್ಲಿ ಹೆಚ್ಚಾಗಿ ಬರ್ತಾ ಇದೆ. ಸೈಲೆನ್ಸ್ ಹೊರಗಿದೆ. ಸೊ ಇಷ್ಟು ದಿವಸ ಅವರು ಏನು ಸೈಲೆನ್ಸ್‌ನ ಮಾಡ್ತಾ ಇದ್ರು, ಇಷ್ಟು ದಿವಸ ಏನು ಸೈಲೆನ್ಸ್‌ನ ಹೇಳ್ತಾ ಇದ್ರು, ಆ ಸೈಲೆನ್ಸು ಇವಾಗ ದೂರ ಆಗಿದೆ ಅಂತ ಹೇಳ್ಬೋದು. ಡಿಸೈರ್ ಒಳಗಡೆ ಇದೆ. ಸೊ ಸೈಲೆನ್ಸ್ ಹೊರಗಿದೆ ಅಂತ ಹೇಳ್ಬೋದು. ಸೊ ಇದು ಸ್ವಲ್ಪ ನಿಮಗೆ ಕನ್‌ಫ್ಯೂಸ್ ಅನ್ಸ್ಬೋದು. ಬಟ್ ಕ್ಲಿಯರ್ ಆಗಿ ಹೇಳ್ಬೋದು ಅಂದ್ರೆ, ಸೊ ಅವರು ಇವಾಗ ರೆಡಿ ಇದ್ದಾರೆ. ಆ ಸೈಲೆನ್ಸ್‌ನ ಬ್ರೇಕ್ ಮಾಡೋದಕ್ಕೆ ರೆಡಿ ಇದ್ದಾರೆ ಅಂತ ಬರ್ತದೆ. ಇಲ್ಲಿ ಫೂಲ್ ಕಾರ್ಡ್ ಬಂದಿದೆ. ಸೊ ಸೆಕೆಂಡ್ ಕಾರ್ಡ್. ಸೊ ಸೈಲೆನ್ಸ್‌ನ ಬ್ರೇಕ್ ಮಾಡಿದ್ರೆ ಇಲ್ಲಿ ಫೂಲ್ ಕಾರ್ಡ್ ಬರೋದು ಒಂದು ರಿಸ್ಕ್ ಫ್ರೀ ಅಲ್ವಾ? ಸೊ ಅದ್ರಿಂದ ಅವರು ಫಿಯರ್ ಬಿಟ್ಟು ರಿಸ್ಕ್ ತೆಗೆದುಕೊಳ್ಳಕ್ಕೆ ಮೂವ್‌ಮೆಂಟ್ ಹತ್ತಿರದಲ್ಲಿದೆ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ರಿಪ್ಲೈ ಮಾಡಿದ್ರೆ ಏನಾಗುತ್ತೋ ಅನ್ನೋ ಕನ್‌ಫ್ಯೂಷನ್ ಇತ್ತು ಇಷ್ಟು ದಿನ. ಆದ್ರೆ ಇವತ್ತು ಈಗ ಮುಂದೆ ಏನಾಗ್ಬೋದು ಅಂದ್ರೆ, ವಿಥೌಟ್ ಎಕ್ಸ್‌ಪೆಕ್ಟೇಷನ್ಸ್ ಮೆಸೇಜ್ ಮಾಡೋ ಟೆಂಡೆನ್ಸಿ ಬರ್ತಾ ಇದೆ. ಅನ್‌ಎಕ್ಸ್‌ಪೆಕ್ಟೆಡ್ ಕಾಲ್ ಇಲ್ಲ ಮೆಸೇಜ್ ಸಾಧ್ಯತೆ ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ಬೋದು. ಸೊ ಇಲ್ಲಿ ಥರ್ಡ್ ಕಾರ್ಡ್ ನೋಡ್ಬೋದು, ಜಡ್ಜ್‌ಮೆಂಟ್ ಕಾರ್ಡ್ ಬಂದಿದೆ. ಸೊ ಇದು ಒಂದು ವೇಕಪ್ ಕಾಲ್ ಅಂತಾನೆ ಹೇಳ್ಬೋದು ನಿಮ್ಗೆ. ಸೊ ಎಲ್ಲವೂ ಡೀಪ್ ಆಗಿ ರಿಫ್ಲೆಕ್ಟ್ ಮಾಡೋದಕ್ಕೆ ನೀವು ಸ್ಟಾರ್ಟ್ ಮಾಡ್ಬೋದು. ಸೊ ನಿಮ್ಮ ಪಾರ್ಟ್ನರ್ ಕೂಡ ಇಷ್ಟು ದಿವಸ ಮುಚ್ಚಿಟ್ಟಿದ್ದಾಗಿರ್ಬೋದು, ಸೈಲೆನ್ಸ್ ಇರ್ಬೋದು, ಡಿಸ್ಟೆನ್ಸ್ ಆಗಿರ್ಬೋದು, ಎಲ್ಲವನ್ನು ಬ್ರೇಕ್ ಮಾಡ್ತಾರೆ. ಸೊ ಸೈಲೆನ್ಸ್‌ನ ಬ್ರೇಕ್ ಮಾಡೋದು ಕ್ಯಾಶುಯಲ್ ಆಗಿ ಬ್ರೇಕ್ ಮಾಡಲ್ಲ. ಒಂದು ಟ್ರೂತ್ ಮಾತಾಡೋ ಇಂಟೆನ್ಷನ್ ಜೊತೆ ಅವರು ಬರ್ತಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಇದ್ರ ಜೊತೆಗೆ ಓವರ್ ಆಲ್ ನಾವು ಈ ರೀಡಿಂಗ್ ಅಲ್ಲಿ ಎನರ್ಜೀಸ್ ಅಂತ ನೋಡೋದಾದ್ರೆ, ಈ ಇಷ್ಟು ದಿವಸ ಏನು ಮೌನ, ಸೈಲೆನ್ಸ್ ಅನ್ನೋದು ಇತ್ತು, ಅದು ಟೆಂಪರರಿ ಆಗಿತ್ತು. ಮೆಸೇಜ್ ಆರ್ ಕಾಲ್ ಖಂಡಿತ ಬರುತ್ತೆ. ಅದು ರ್ಯಾಂಡಮ್ ಅಲ್ಲ. ಒಂದು ಕ್ಲಾರಿಟಿ, ಕನ್ಫೆಷನ್ ಅಥವಾ ರೀಸ್ಟಾರ್ಟ್ ಎನರ್ಜಿ ಜೊತೆ ಬರುತ್ತೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಟೈಮಿಂಗ್ ಅಂತ ನೀವು ಕೇಳೋದಾದ್ರೆ, ಸಡನ್ ಪ್ಲಸ್ ಡಿವೈನ್ ಟೈಮಿಂಗ್ ಎರಡೂನು ಇಲ್ಲಿ ಕಾಣಿಸ್ತಾ ಇರೋದ್ರಿಂದ ಈ ಎನರ್ಜಿ ರೀಡಿಂಗ್ ಅಲ್ಲಿ, ಸೊ ನೀವು ಡಿಟ್ಯಾಚ್ ಆಗ್ದೇನೆ, ಸೊ ಒಂದು ಚೇಸ್ ಮಾಡ್ದೇನೆ ಡಿವೈನ್ ಟೈಮಿಂಗ್ ಅಲ್ಲಿ ವೇಟ್ ಮಾಡಿ, ಮ್ಯಾನಿಫೆಸ್ಟೇಷನ್ಸ್ ನ ಮಾಡೋದನ್ನ ಪ್ರಾಕ್ಟೀಸ್ ಮಾಡಿ. ಖಂಡಿತ ಚೇಸ್ ಮಾಡೋದಕ್ಕೆ ಹೋಗ್ಬೇಡಿ. ಎನರ್ಜಿ ಕಾಮ್ ಆಗಿ ಇಟ್ಕೊಳ್ಳಿ. ಎಕ್ಸ್ಪೆಕ್ಟೇಷನ್ ಕಡಿಮೆ ಮಾಡ್ಕೊಳ್ಳಿ. ಅವರು ಇನಿಶಿಯೇಟ್ ಮಾಡ್ತಾರೆ. ಯೂನಿವರ್ಸ್ ಆಲ್ರೆಡಿ ಅವ್ರನ್ನ ಎಚ್ಚರಗೊಳಿಸಿದೆ. ನೀವು ಒಂದು ಜೆನ್ಯೂನ್ ಪರ್ಸನ್ ಅವರ ಲೈಫ್ ಅಲ್ಲಿ ಇದ್ದೀರಾ. ಸೊ ಖಂಡಿತ ನಿಮಗೆ ಅವರು ಸಿಗ್ಬೇಕು ಅನ್ನೋದು ದೇವ್ರಿಗೂ ಗೊತ್ತು, ಅವರಿಗೂ ಗೊತ್ತು, ನಿಮಗೂ ಗೊತ್ತು. ಸೊ ತಡ ಮಾಡಬೇಡಿ, ಅವರು ಖಂಡಿತ ಬಂದೇ ಬರ್ತಾರೆ. ಸೊ ಚೇಸ್ ಮಾಡೋದಕ್ಕೆ ಹೋಗ್ಬೇಡಿ. ಸೊ ಯೂನಿವರ್ಸ್ ಹರಿ ಮಾಡಲ್ಲ, ಆದ್ರೆ ಡಿಲೇ ಕೂಡ ಮಾಡಲ್ಲ ಅನ್ನೋದು ಈ ರೀಡಿಂಗ್ ಅಲ್ಲಿ ಗೊತ್ತಾಗ್ತಾ ಇದೆ. ಸರಿಯಾದ ಕ್ಷಣದಲ್ಲಿ ಮಾತು ಬರುತ್ತೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಅವರು ಮಾತಾಡದೇನೆ ಇರ್ಬೋದು. ನಿಮ್ಮ ಪ್ರೆಸೆನ್ಸ್ ಅವರ ಮನಸ್ಸಲ್ಲಿ ಜೀವಂತವಾಗಿದೆ ಅನ್ನೋದು
ಇಲ್ಲಿ ಹೆಚ್ಚಾಗಿ ಗೊತ್ತಾಗ್ತಾ ಇದೆ. ಸೊ ಟ್ರಸ್ಟ್ ಮಾಡಿ, ಸೈಲೆನ್ಸ್‌ನ ಟ್ರಸ್ಟ್ ಮಾಡಿ, ಪ್ರಾಸೆಸ್‌ನ ಟ್ರಸ್ಟ್ ಮಾಡಿ, ಡಿವೈನ್ ಟೈಮಿಂಗ್ಸ್‌ನ ಶಾಂತಿಯಾಗಿ ನೀವು ಈ ರೀಡಿಂಗ್‌ನ ಕೇಳಿದ್ದೀರಾ. ಸೊ ನಿಮಗೆ ರೆಸೊನೇಟ್ ಆದ್ರೆ ಮಾತ್ರ ಅಕ್ಸೆಪ್ಟ್ ಮಾಡಿ. ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ನಿಮಗೇನಾದ್ರೂ ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೆ ದಯವಿಟ್ಟು ನೀವು ನನ್ನನ್ನ ವಾಟ್ಸಪ್ ಅಲ್ಲಿ ಕನೆಕ್ಟ್ ಆಗ್ಬೋದು, ಪರ್ಸನಲ್ ರೀಡಿಂಗ್ ತಗೋಬಹುದು. ಸೊ ಯಾರಿಗೆಲ್ಲ ರೀಡಿಂಗ್ಸ್ ಬೇಕು, ಯಾರಿಗೆಲ್ಲ ಮ್ಯಾನಿಫೆಸ್ಟೇಷನ್ಸ್ ಮಾಡೋದಕ್ಕೆ ಎಸೆನ್ಷಿಯಲ್ ಆಯಿಲ್ಸ್, ಸೊ ಲವ್ ಆಯಿಲ್ ಆಗಿರ್ಬೋದು, ಕಮ್ಯುನಿಕೇಶನ್ ಆಗಿರ್ಬೋದು, ಅಟ್ರಾಕ್ಷನ್ ಆಗಿರ್ಬೋದು, ತುಂಬಾ ಬ್ಲಾಕೇಜಸ್ ಇರುತ್ತೆ ನಿಮ್ಗೆ. ಸೊ ಆ ಬ್ಲಾಕೇಜಸ್ ರಿಮೂವ್ ಮಾಡೋದಕ್ಕೆ ನಾನು ಕುತ್ಕೊಂಡು ಮ್ಯಾನಿಫೆಸ್ಟೇಷನ್ ಮಾಡ್ತೀನಿ. ಸೊ ನನ್ನ ಪ್ರೀತಿಯನ್ನ, ಕಮ್ಯುನಿಕೇಶನ್ನ ನಾನೇನೆ ಸರಿಪಡಿಸ್ಕೊಂತೀನಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಇಂದ. ಬಟ್ ನನಗೆ ಅದು ಒಂದು ಬ್ಲೆಂಡ್ ಆಯಿಲ್ ಬೇಕು, ಎಸೆನ್ಷಿಯಲ್ ಆಯಿಲ್ ಬೇಕು ಅಂತ ಕೇಳ್ಕೊಂಡ್ರೆ, ಸೊ ದಯವಿಟ್ಟು ನೀವು ನನ್ನನ್ನ DM ಮಾಡಿ. ಸೊ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಆ ಎಸೆನ್ಷಿಯಲ್ ಆಯಿಲ್ಸ್ ನನ್ನ ಹತ್ರ ಲಭ್ಯ ಇದೆ. ಸೊ ನಿಮ್ಮ ಹೆಸರು, ನಿಮ್ಮ ಪಾರ್ಟ್ನರ್ ಹೆಸರು ಕೊಟ್ರೆ, ಸೊ ನಿಮ್ಮ ಇಂಡಿವಿಜುವಲ್‌ಗಾಗಿ ಏನ್ ಬೇಕೋ, ಏನ್ ಅಗತ್ಯ ಇದೆಯೋ ಆ ಎಸೆನ್ಷಿಯಲ್ ಆಯಿಲ್‌ನ ಬ್ಲೆಂಡ್ ಮಾಡಿ ನಾನು ನಿಮಗೆ ಕೊಡ್ತೀನಿ ಅಂತ ಹೇಳ್ತಾ, ಸೊ ಇವತ್ತಿನ ಡಿವೈನ್ ಎನರ್ಜಿ ಮೆಸೇಜ್ ಏನಿದೆ ಅಂತ ನೋಡೋಣ. ನಿಮಗೆ ಸ್ಲೋ ಡೌನ್ ಅಂತ ಬರ್ತಾ ಇದೆ. ಸೊ ನೀವು ಯಾವ್ದಾದ್ರು ಪ್ರಾಸೆಸ್ ಮಾಡ್ತಾ ಇದ್ರೆ, ಯಾವ್ದ್ರ ಬಗ್ಗೆ ಆದ್ರೂ ತುಂಬಾ ಯೋಚನೆ ಮಾಡ್ತಾ ಇದ್ರೆ, ಸ್ವಲ್ಪ ಸ್ಲೋ ಡೌನ್ ಮಾಡಿ. ಸೊ ನೀವು ತುಂಬಾ ಕ್ಲೋಸ್ ಆಗಿ ಅಟೆನ್ಷನ್ ಕೊಡಿ ಅದಕ್ಕೆ. ಸೊ ಯಾವುದೇ ತರ ಹರಿ ಮಾಡ್ಕೊಳ್ಳೋದು ಬೇಡ ಅಂತ ಬರ್ತಾ ಇದೆ. ಸೋಷಿಯಲ್ ಸ್ಕಿಲ್ಸ್ ಅಂತ ಇದೆ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳಿ. ಸೊ ಸಾಕಷ್ಟು ಜನಗಳ ಜೊತೆ ಇಂಟ್ರಾಕ್ಟ್ ಮಾಡಿ, ಒಂದು ಕರೆಕ್ಟ್ ಆಗಿ ನಿಮ್ಗೆ ಹೋಪ್ ಸಿಗುತ್ತೆ ಅಂದ್ರೆ ಅದ್ರ ಜೊತೆ ನೀವು ವರ್ಕ್ ಮಾಡಿ. ಸೊ ಇದ್ರ ಜೊತೆಗೆ ಲಾಸ್ಟ್ ಕಾರ್ಡ್, ಒನ್ ಮೋರ್ ಕಾರ್ಡ್ ಐಲ್ ಪಿಕ್. ಸೊ ವಿಶ್ ಕಮ್ ಟ್ರೂ ಅಂತ ಬರ್ತಾ ಇದೆ. ನೀವು ಏನನ್ನ ಆಸೆ ಇಟ್ಕೊಂಡಿದ್ದೀರಾ, ಯಾವ್ದ್ರ ಬಗ್ಗೆ ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತೀರಾ, ಯಾವ್ದ್ರ ಬಗ್ಗೆ ಇಂಟ್ಯೂಷನ್ಸ್ ವರ್ಕ್ ಆಗ್ತಾ ಇದೆ, ಸೊ ಈ ಕೆಲಸ ನನಗೆ ಆಗುತ್ತೆ ಅಂತ ತುಂಬಾ ಪೇಷನ್ಸ್ ಅಲ್ಲಿ ನೀವು ಸೆಲ್ಫ್ ರಿಯಲೈಸೇಷನ್ ಇಟ್ಕೊಂಡು ನೀವು ವರ್ಕ್ ಮಾಡ್ತಾ ಇದ್ದೀರಾ. ಆಕ್ಷನ್ ಬರ್ತಾ ಇದೆ. ಸೊ ಖಂಡಿತ ನಿಮ್ಮ ವಿಶ್ ಕಮ್ ಟ್ರೂ ಬರ್ತಾ ಇದೆ ಅಂತ ಹೇಳ್ತಾ ಈ ರೀಡಿಂಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಈ ರೀಡಿಂಗ್ ಇಷ್ಟ ಆಗಿದೆಯೋ ದಯವಿಟ್ಟು ನಿಮ್ಮ ಕಮೆಂಟ್ ಅಲ್ಲಿ ನಿಮ್ಮ ಫೀಡ್‌ಬ್ಯಾಕ್ ನ ತಿಳಿಸಿ. ಅದ್ರ ಒಟ್ಟಿಗೆ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ಹೆಸರನ್ನ ಮೆನ್ಷನ್ ಮಾಡೋದು ಮರಿಬೇಡಿ. ಏನಕ್ಕಂದ್ರೆ ಈ ಫ್ರೈಡೆ ಅಗೇನ್ ನಾನು ಲವ್ ರಿಚುವಲ್ಸ್ ಮಾಡ್ತಾ ಇರ್ತೀನಿ. ಅದರಲ್ಲಿ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ನೇಮ್‌ನ ಆಡ್ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.